ಸ್ಮಾರ್ಟ್ ಸಿಟಿ ಯೋಜನೆಗೆ ಹುಬ್ಬಳ್ಳಿಗೆ 70%, ಧಾರವಾಡಕ್ಕೆ 30%. ತಪ್ಪು ಮಾಹಿತಿ. 1000 ಕೋಟಿ ಪೂರ್ತಿ ಹುಬ್ಬಳ್ಳಿಗೆ, ಧಾರವಾಡಕ್ಕೆ 0 ಆರೋಪ. ವೀಕ್ಷಕರೇ ನಮಸ್ಕಾರ. ಸಿಟಿ ನ್ಯೂಸ್ ಕನ್ನಡ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಸಂತೋಷ್ ನಾಗಮ್ನೂರ್. ವೀಕ್ಷಕರೇ, ಕೆಲವು ಪತ್ರಿಕೆಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗೆ ಅಡಿಯಲ್ಲಿ ಹುಬ್ಬಳ್ಳಿಗೆ 70% ಹಾಗೂ ಧಾರವಾಡಕ್ಕೆ 30% ಅನುದಾನ ಕೊಡಲಾಗಿದೆ ಎಂದು ವರದಿಯಾಗಿದೆ. ಇದು ತಪ್ಪು. ಸ್ಮಾರ್ಟ್ ಸಿಟಿ ಯೋಜನೆ ಅಡಿಯಲ್ಲಿ 1000 ಕೋಟಿ ಪೂರ್ತಿ ಅನುದಾನವನ್ನು ಹುಬ್ಬಳ್ಳಿ ನಗರಕ್ಕೆ ಖರ್ಚು ಮಾಡಲಾಗಿದೆ. ಧಾರವಾಡ ನಗರಕ್ಕೆ ಏನು ಕೊಟ್ಟಿಲ್ಲ. ಧಾರವಾಡ ಪ್ರತ್ಯೇಕ ಪಾಲಿಕೆಯಾಗಿದ್ದಲ್ಲಿ ಧಾರವಾಡ ನಗರಕ್ಕೂ ಕೂಡ 1,000 ಕೋಟಿ ರೂಪಾಯಿ ಅನುದಾನ ಲಭ್ಯವಾಗುತ್ತಿತ್ತು. ಬೇರೆ ನಗರಗಳಂತೆ ಈ ರೀತಿ ಅನೇಕ ಯೋಜನೆಗಳಡಿ ಪ್ರತ್ಯೇಕವಾಗಿ ಧಾರವಾಡ ಹಾಗೂ ಹುಬ್ಬಳ್ಳಿ ನಗರಗಳಿಗೆ ಸಿಗಬೇಕಾದ ಅನುದಾನಗಳು ಲಭ್ಯವಾಗದೆ ಹೋಗುತ್ತಿದೆ. ಈಗ ಹುಬ್ಬಳ್ಳಿಯ ಧಾರವಾಡ ನಗರ ಸೇರಿ ಮೆಟ್ರೋಪಾಲಿಟನ್ ಸಿಟಿ ಮಾಡಬೇಕೆಂದು ಕೆಲವು ಧ್ವನಿಗಳು ಕೇಳಿಬರುತ್ತಿವೆ. ಕಾರ್ಪೊರೇಷನ್ ಕಾಯ್ದೆಯಡಿ ಈ ರೀತಿ ಮಾಡಲು ಅವಕಾಶವೇ ಇಲ್ಲ. ಅದಕ್ಕಾಗಿ ಪ್ರತ್ಯೇಕ ಕಾನೂನು ಬೇಕಾಗುತ್ತದೆ. ಹಾಗಾದರೆ ಕೂಡ ಧಾರವಾಡಕ್ಕೆ ಸಿಗಬೇಕಾದ ಪ್ರಾಶಸ್ತ್ಯ ಅನುದಾನ ಸಿಗುವ ಭರವಸೆ ಇಲ್ಲ. ಅನ್ಯಾಯ ಮುಂದುವರಿಯುತ್ತದೆ. ಆದ್ದರಿಂದ ಹುಬ್ಬಳ್ಳಿ ಧಾರವಾಡ ಎರಡೂ ನಗರಗಳಿಗೆ ಪ್ರತ್ಯೇಕ ಪಾಲಿಕೆ ಆಗುವುದೊಂದೇ ಒಳ್ಳೆಯ ಮಾರ್ಗವಾಗಿದೆ. ಎರಡು ನಗರಗಳ ಅಭಿವೃದ್ಧಿ ದೃಷ್ಟಿಯಿಂದ ಇದು ತುಂಬಾ ಅಗತ್ಯವಾಗಿದೆ. ಇದರಿಂದ ಈ ದಿಶೆಯಲ್ಲಿ ಗುರಿ ಸಾಧಿಸುವವರೆಗೂ ನಮ್ಮ ಹೋರಾಟ ಮುಂದುವರಿಯಬೇಕು. ಎಲ್ಲ ಈ ವೇದಿಕೆ ಪರವಾಗಿ ತಮ್ಮ ವಿನಂತಿ, ಕೂಡಲೇ ಇದನ್ನ ನಾವು ಬಂದು ತಮಗೆ ಕೇಳ್ಕೊಂಡೇವಿ. ಈಗ ನೀವು ಸರ್ಕಾರಕ್ಕೆ ಕೂಡಲೇ ಏನ್ ಮಾಡ್ಬೇಕು ಅಂದ್ರೆ ಅಧಿಸೂಚನೆ ಹೊರಡಿಸಬೇಕು ಅಂತೇಳಿ ಒಂದು ದಯಮಾಡಿ ಪತ್ರವನ್ನ ಬರಿಬೇಕು ಅಂತೇಳಿ ಎಲ್ಲರ ಪರವಾಗಿ ನಿವೇದನೆಯನ್ನ ಮಾಡ್ಕೊಳ್ತೇವೆ. ನಮಗೆ ಪೂಜ್ಯ ಮಹಾಪೌರರು ವಿನಂತಿಯನ್ನ ಮಾಡ್ಕೊಳ್ತೇವೆ. ನಾವು ಏನಂದ್ರೆ ಯಾಕಂದ್ರೆ ಹೊರತಾಗಿ ಬಂದಿದ್ದೀವಿ ನಾವು, ನಿಮ್ಗೆ ಒತ್ತಡ ಅಂತಲ್ಲ. ನೀವು ಹೆಡ್ ಆಫ್ ಇಂಥ ರೀತಿ ಒಳಗಡೆ ಎಸ್ಆರ್ಐತಿ ಆದೈತಿ ಸುಮ್ಮನೆ ಹೇಳ್ತಾರೆ. ಧಾರವಾಡ ಮಹಾನಗರ ಜನತೆಗೆ ಮಾನ್ಯ ಮುಖ್ಯ ಕಾರ್ಯದರ್ಶಿಗಳು ಹಾಗೂ ನಗರಾಭಿವೃದ್ಧಿ ಸಚಿವರಾದ ಡಾಕ್ಟರ್ ಯತೀಂದ್ರ ಅವರಿಗೆ, ಮಾನ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಇಲಾಖೆ ಶ್ರೀಮತಿ ಕಾವೇರಿ ಬಿಬಿ ಅವರಿಗೆ, ವಿಷಯ ಜೂನ್ 7, ಜೂನ್ 15, ಜುಲೈ 4, ಜುಲೈ 14, ಜುಲೈ 22, 26ರಂದು ಸತತವಾಗಿ ಅಧಿಕೃತ ಮನವಿಗಳನ್ನು ಸಲ್ಲಿಸಿದ್ದರೂ ಸಹ